ನಮಸ್ಕಾರ ವೀಕ್ಷಕರೇ, ನೀವೇನಾದರೂ ಇನ್ನು ಕಾನೂನಿನ ಬಗ್ಗೆ ತಿಳ್ಕೊಳ್ಬೇಕಾ? ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ಕಾನೂನು ತಿಳ್ಕೊಳ್ಬೇಕಾ? ಫ್ಯಾಮಿಲಿ ಕೋರ್ಟಿಗೆ ಸಂಬಂಧಪಟ್ಟಂತಹ ಫ್ಯಾಮಿಲಿ ಡಿಸ್ಪ್ಯೂಟ್ಗಳಿಗೆ ಸಂಬಂಧಪಟ್ಟಂತಹ ಕಾನೂನನ್ನು ನೀವು ತಿಳಿದುಕೊಳ್ಳಬೇಕಾ? ಫಿನಾನ್ಷಿಯಲ್ ಮ್ಯಾಟರ್ಸ್ಗಳಿಗೆ ಸಂಬಂಧಪಟ್ಟಂತೆ ಈ ಚೆಕ್ ಬೌನ್ಸ್ ಕೇಸ್ ಆಗಲಿ ಇನ್ನಿತರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನೀವು ಕಾನೂನನ್ನು ತಿಳ್ಕೊಳ್ಬೇಕಾ? ಅಥವಾ AC ಕೋರ್ಟು DC ಕೋರ್ಟು ಈ ಪ್ರಾಪರ್ಟಿ ಡಿಸ್ಪ್ಯೂಟ್ಗಳನ್ನು ರೆವಿನ್ಯೂ ಡಾಕ್ಯುಮೆಂಟ್ಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಇರುತ್ತೆ, ಅದರ ಬಗ್ಗೆ ನೀವು ತಿಳ್ಕೊಳ್ಬೇಕಾ? ಇಂಜೆಕ್ಷನ್ ಆರ್ಡರ್ಗಳು ಸ್ಟೇ ತೆಗೆದುಕೊಳ್ಳೋದ್ರ ಬಗ್ಗೆ ತಿಳ್ಕೊಳ್ಬೇಕಾ? ಪೊಲೀಸ್ ಸ್ಟೇಷನ್ಗಳಲ್ಲಿ ಪೊಲೀಸರಿಂದ ಆಗ್ತಾ ಇರ್ತಕ್ಕಂತಹ ಒಂದು ದೌರ್ಜನ್ಯಗಳ ಬಗ್ಗೆ ನೀವು ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕಾ? ಒಂದು ಕಂಪ್ಲೇಂಟ್ ಕೊಡೋದು ಹೇಗೆ, ಒಂದು ಪೊಲೀಸ್ ಸ್ಟೇಷನಲ್ಲಿ FIR ದಾಖಲು ಮಾಡಿಸೋದು ಹೇಗೆ, ಅವರು ಮಾಡಲಿಲ್ಲ ಅಂದರೆ ನೀವು ಹೇಗೆ ಮಾಡಿಸಬಹುದು, ನಿಮ್ಮ ಕಾನೂನಾತ್ಮಕವಾದಂತಹ ಹಕ್ಕುಗಳು ಏನು, ಹೇಗೆ ನೀವು ಧೈರ್ಯದಿಂದ ಕಾನೂನಾತ್ಮಕ ಸಮಸ್ಯೆಗಳು ಬಂದಾಗ ಹಲವಾರು ವಿಷಯಗಳಲ್ಲಿ ನೀವು ಅರಿವನ್ನು ಪಡೆದುಕೊಂಡಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಈ ವಿಷಯಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾ? ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟಿನಲ್ಲಿ ಆಗಲಿ ಹೇಗೆ ನೀವು ಕೇಸುಗಳನ್ನು ನಡೆಸಿಕೊಳ್ಳಬಹುದು, ನಿಮಗೆ ಆದಂಥ ಅನ್ಯಾಯಕ್ಕೆ ಹೇಗೆ ನೀವು ನ್ಯಾಯವನ್ನು ಪಡೆದುಕೊಳ್ಳಬಹುದು ಎಂಬುವಂಥ ವಿಚಾರಗಳು ನಿಮಗೆ ತಿಳಿಬೇಕಾ? ಈ ಎಲ್ಲ ಕಾನೂನಿನ ವಿಚಾರಗಳನ್ನು ನೀವು ತಿಳಿದುಕೊಳ್ಳಬಹುದು ಈ ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಯೂಟ್ಯೂಬ್ ಚಾನಲಿನ ಅಡಿಯಲ್ಲಿ. ಮಂಜುನಾಥ್ ಅಡ್ವೊಕೇಟ್ ಆಗಿ ನಾನು ನಿಮಗೆ ನನಗೆ ತಿಳಿದಷ್ಟು ಮಟ್ಟಿಗೆ ಮುಕ್ತ ಕಂಠದಿಂದ ಸ್ವಚ್ಛ ಮನಸ್ಸಿನಿಂದ ಸಾರ್ವಜನಿಕರ ಹಿತಾಸಕ್ತಿಗನುಗುಣವಾಗಿ ಸಾರ್ವಜನಿಕರಿಗೆ ಕಾನೂನಿನ ಅರಿವನ್ನು ಪಸರಿಸಬೇಕು ಎಂಬ ಉದ್ದೇಶದಿಂದ ಈ ಚಾನಲನ್ನು ಆರಂಭಿಸಿದ್ದೇನೆ. ಸರಿಸುಮಾರು 1,30,00,000 ಜನಗಳು ಇಲ್ಲಿಯವರೆಗೂ ಒಟ್ಟಾರೆಯಾಗಿ ವೀಕ್ಷಣೆಯನ್ನು ಮಾಡಿದ್ದಾರೆ. ಹಾಗೂ ಸರಿಸುಮಾರು 3,18,000ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಗಳು ಈ ಚಾನಲ್ಗೆ ಈಗಾಗಲೇ ಇದ್ದಾರೆ. ಸೊ ನೀವು ಕೂಡ ಈ ಒಂದು ಚಾನಲಲ್ಲಿ ಚಂದಾದಾರರಾಗಿ ಜಾಯ್ನ್ ಆಗಿ ಕಾನೂನಿನ ಅರಿವನ್ನು ಪಡ್ಕೊಳ್ಳಿ. ಸಮಸ್ಯೆಗಳೇನಾದ್ರು ಇದ್ದರೆ ಅದನ್ನು ಸರಿಪಡಿಸಿಕೊಳ್ಳಿ. ಹಾಗೂ ಯಾರಿಗಾದ್ರೂ ಸಮಸ್ಯೆಗಳಿದ್ದರೆ ಅವರಿಗೆ ಇದನ್ನು ಫಾರ್ವರ್ಡ್ಗಳು ಮಾಡಿ ತಿಳಿಸಿ ಸಾರ್ವಜನಿಕವಾಗಿ ಕಾನೂನಿನ ಜಾಗೃತಿಯನ್ನು ಮೂಡಿಸಿ ಅಂತ ಹೇಳ್ತಾ, ನಿಮ್ಮ ಕಾನೂನಿನ ಯಾವುದೇ ತರಹದ ತೊಡರುಗಳು ಸಮಸ್ಯೆಗಳು ಯಾವುದೇ ವಿಷಯಕ್ಕೆ ಇದ್ದರೂ ಕೂಡ ಈ ಚಾನಲ್ಲು ಅರಿವನ್ನು ನೀಡಲು ನಿಮಗಾಗಿ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.